ಎಲ್ಲರಿಗೂ ಶುಭೋದಯ. ಪೋಷನ್ ಟ್ರ್ಯಾಕರ ಇವತ್ತು ಕೂಡ KYC ಫೇಸ್ ಕ್ಯಾಪ್ಚರನ್ನು ಮಾಡ್ಬೋದು. ಅದು ಯಾವ ರೀತಿ ಅನ್ನೋದು ಈ ವಿಡಿಯೋ ಮುಖಾಂತರ ತಮಗೆ ತಿಳಿಸಲು ಪ್ರಯತ್ನಿಸುವೆ. ಈ ರೀತಿ ಓಪನ್ ಆಗ್ತದೆ. ಓಪನ್ ಆದ ತಕ್ಷಣವೇ ನಾವು ಡೈಲಿ ಟ್ರ್ಯಾಕಿಂಗ್ ಅಂತ ಹೋದೆವು ಅಂದರೆ ಅಲ್ಲಿ ಕ್ಲೋಸ್ ಅಂತ ತೋರಿಸ್ತದೆ. ಫಸ್ಟಿಗೆ ಬರೋದು ಅದೇ ಡೈಲಿ ಟ್ರ್ಯಾಕಿಂಗ್ ಕ್ಲೋಸ್ ಅಂತ ತೋರಿಸ್ತದೆ. ನಾವು ಅದನ್ನು ಹೊರತುಪಡಿಸಿ ಈಗ ಇಲ್ಲಿ ಬರ್ತಾವೆ ತಳಗೆ ಇಲ್ಲಿ ಬಂದು ನೋಡು, ಹೋಮ ಬೆನಿಫಿಷರಿ ಡೈಲಿ ಟ್ರ್ಯಾಕಿಂಗ ಹಿಂಗೆ ಬಂದಿಂದ ನಾವು ಏನು ಮಾಡೋನು, ಡೈರೆಕ್ಟ್ ಬೆನಿಫಿಷರಿಗೆ ಹೋಗೋನು. ಹೋದ ತಕ್ಷಣ ಇಲ್ಲಿ 6 ತಿಂಗಳಿಂದ 3 ವರ್ಷದ ಮಕ್ಕಳ ಒಂದು ಭಾಗಕ್ಕೆ ಹೋದಾಗ ಇಲ್ಲಿ ವೆರಿಫೈ ಅಂತ ಹೊಡಿತೀನಿ ನಾನು. ಜನನಿ ರಾಠೋಡ್ ಇಲ್ಲಿ ಪ್ರೊಸೀಡ್ ತೋರಿಸಿಲ್ಲ. ಯಾವ KYC ಮತ್ತು ಫೋಟೋ ಕ್ಯಾಪ್ಚರ್ ಆಗಿರೋದಿಲ್ಲ ನೋಡ್ರಿ, ಆ ಮಕ್ಕಳನ್ನ ಇವತ್ತು ಇಲ್ಲಿ ಮಾಡ್ಬೋದು. ಈಗ ರಿತಿಕಾನ ಮಗುವಿಂದ ಆಗಿಲ್ಲ, ನಾನು ವೆರಿಫೈಡ್ದಾಗ ಹೋಗ್ತೀನಿ. ಹೋದಿಂದ KYC ಆ್ಯಂಡ್ ಫೇಸ್ ಕ್ಯಾಪ್ಚರ್ ಫಾರ್ ದ ಬೆನಿಫಿಷರಿ ಅಂತದ. ನಾವಿಲ್ಲಿ ಪ್ರೊಸೀಡ್ ಅಂತ ಹೊಡೆಯೋನು. ಹೊಡೆದ ತಕ್ಷಣ ತಾಯಿ ಫೋಟೋ ಅಂದ್ರೆ ತಾಯಿ ಆಧಾರ ಮೇಲೆ ಈ ಮಗು ನೋಂದಣಿ ಆಗ್ಯದಲ್ಲ. ಈಗ ನಾನು ಫೋಟೋ ಕ್ಯಾಪ್ಚರ್ ಇಲ್ಲಿ ಹೊಡಿತೀನಿ. ನಾನು ಫೋಟೋ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಇಲ್ಲಿ ಫೋಟೋ ಕ್ಯಾಪ್ಚರನ್ನು ಮಾಡಿಕೊಂಡು FRS ಮಾಡ್ಬೋದು. ಈಗ ಸದ್ಯಕ್ಕೆ ಫಲಾನುಭವಿಗಳು ಇಲ್ಲದ ಕಾರಣಕ್ಕೆ ಇದು ಒಂದು ಸಣ್ಣ ಹೆಲ್ಪಿಗೋಸ್ಕರ ಈ ವಿಡಿಯೋ ಮಾಡಕತ್ತೀನಿ. ಆ ಫಲಾನುಭವಿ ಬಂದು ಫೇಸ್ ಕೊಟ್ಟಿದ್ದೇ ಆಗಿದ್ದಲ್ಲಿ FRS ಖಂಡಿತ ಆಗ್ತದೆ, KYC ಆಗ್ತದೆ, THRನೂ ಆಗ್ತದೆಂದು ಈ ವಿಡಿಯೋ ಮೂಲಕ ತಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಇವತ್ತೂ ಕೂಡ ನಮ್ಮ ಮೋರಟಗಿ ವಲಯದಲ್ಲಿ ಅತಿ ಹೆಚ್ಚು FRS ಮತ್ತು THRನ್ನು ಮಾಡಿ ಅದರಿಂದ ಮುಕ್ತಿಗೊಳಿಸಿ ಮುಂದಿನ ಅಂಗನವಾಡಿ ಕೇಂದ್ರಗಳ ಕೆಲಸ ಆಗಲಿ, ಮುಂದಿನ ಎಲ್ಲ ಕೆಲಸಗಳಿಗೆ ಅನುಕೂಲಗಳನ್ನು ಮಾಡಿಕೊಳ್ಳಲು ಈ ವಿಡಿಯೋ ನಮ್ಮ ಎಲ್ಲ ಅಂಗನವಾಡಿ ಗುರುಮಾತೆಯರಿಗೆ ಸಹಾಯಕ ಆಗಬಹುದು ಎನ್ನೋ ನಿಟ್ಟಿನಲ್ಲಿ ಈ ವಿಡಿಯೋ ಮಾಡುತ್ತಿರುವೆ. ಎಲ್ಲರಿಗೂ ಧನ್ಯವಾದಗಳು. ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ಈ ಕೆಲಸ ಮುಂದುವರಿಸಿ ಅಂತ ಈ ಮೂಲಕ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಇದು ನಮ್ಮ ಮೇಡಮ್ ಅವರ ಆದೇಶದ ಮೇರೆಗೆ ಈ ವಿಡಿಯೋ ಆಗಿರುತ್ತದೆ ಎಂದು ತಮ್ಮ ಗಮನಕ್ಕೆ. ಧನ್ಯವಾದಗಳು ಎಲ್ಲರಿಗೂ ಕೂಡ.